ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಮಾಡ್ತಿರೋ ಕಾರಣ ಏನು ಗೊತ್ತಾ? ನಾವೊಂದು ವಿಚಾರದ ಬಗ್ಗೆ ತಿಳ್ಕೊಬೇಕಾಗಿತ್ತು. ನನಗೆ ಈ ಥರ ಎಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಹೀಗೆಲ್ಲ ಆಚರಣೆ ಮಾಡ್ತಾರೆ, ಹೇಗೆಲ್ಲ ಇರುತ್ತೆ ಅಂತ. ಏನು ಅಂತ ಕೇಳ್ತೀರಾ? ಈಗ ಮೊನ್ನೆ 17ರಿಂದ ಶುರುವಾಗಿದ್ದೀರಾ ಪಿತೃಪಕ್ಷ, ಮಹಾಲಯ ಅಮಾವಾಸ್ಯೆ, ಇದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಇಲ್ಲಿ ಮುಂಬೈಲಿ ನಾನು ಬಂದಾಗಿಂದ ಮುಂಬೈಲಿ ನಂಗೆ ಗೊತ್ತಾಗಿದ್ದು ಒಂದು ವಿಚಾರ ಏನಂದರೆ, ಈ ಟೈಮಲ್ಲಿ ಮುಂಬೈನವರು ಯಾರೂ ಹೊಸ ವಸ್ತುಗಳನ್ನ ತೊಗೊಳ್ಳಲ್ಲ. ಅಂದರೆ ಬಟ್ಟೆ ಆಗಲಿ, ಫ್ರಿಜ್ಜರು, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾಗಿರೋ ಬಂಗಾರ, ಬೆಳ್ಳಿ ಯಾವ ವಸ್ತುನೂ ತೊಗೊಳ್ಳೋದೇ ಇಲ್ಲ ಈ ಟೈಮಲ್ಲಿ. ಅದು ಯಾಕಂತ ಗೊತ್ತಾಗಲಿಲ್ಲ. ನನಗೂ ಈಗ ಅನಿಸ್ತಿದೆ, ನಾನು ಯಾಕೆ ಕೇಳಲಿಲ್ಲ ಅವ್ರಿಗೆ ಇಷ್ಟಿನಾದರೂ ಅಂತ. ಅದು ಇಲ್ಲಿ ಸಂಪ್ರದಾಯ ಅನ್ಕೊಂಡು ನಾನು ಸುಮ್ಮನಾದೆ. ಆದರೆ ನೋಡ್ರಿ, ಕರ್ನಾಟಕದಲ್ಲೂ ಅದೇ ಥರ ಇದೆ. ಅದಕ್ಕೆ ನಂಗೆ ಮತ್ತೆ ಈಗ ತಿಳ್ಕೊಳ್ಳೇಬೇಕಾಯಿತು ಅಂತ ಕ್ಯೂರಿಯಾಸಿಟಿ ಬಂತು. ಅದಕ್ಕೆ ವಿಡಿಯೋ ಮಾಡಿದ್ದು. ನಿಮಗೆಲ್ಲ ಗೊತ್ತಿದ್ರೆ ನಾವು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ, ಯಾಕೆ ತೊಗೋಬಾರ್ದು, ಏನಕ್ಕೆ ಅಂತ. ನಮ್ಗೆ ಇಷ್ಟು ವರ್ಷ ಆದರೆ ಈ ಥರದ ವಿಚಾರ ಇದೆ ಅಂತ ಗೊತ್ತೇ ಇರಲಿಲ್ಲ. ಮೊನ್ನೆ ಕರ್ನಾಟಕದಲ್ಲೂ ಇದೆ ಅಂತ ಮೊನ್ನೆ ಒಬ್ಬರು ರೀಲ್ಸಲ್ಲಿ ಹೇಳಿದ ಮೇಲೆ ಗೊತ್ತಾಯಿತು. ಅವರಿಗೆಲ್ಲ ಹೊಸ ಬಟ್ಟೆ ತೊಗೋಬಾರ್ದು, ಹೊಸದೇನು ಐಟಮ್ ತೊಗೋಬಾರ್ದು ಈ ಟೈಮಲ್ಲಿ. ಶ್ರದ್ಧೆ ಭಕ್ತಿಯಿಂದ ದೊಡ್ಡರಿಗೆ, ಹಿರಿಯರಿಗೆ ಎಡೆ ಮಾಡಿ ಹಾಕಬೇಕು ಅಂತ. ಆವಾಗ ಅನಿಸು, ಹೋಗಿ ಅಲ್ಲೂ ನಡೆಸ್ತಾ ಇದ್ದಾರೆ ಈ ಥರ ಒಂದು ಅಂತ. ನಮ್ಗೆ ಇಷ್ಟು ವರ್ಷ ಆದರೂ ನಮ್ಮ ಮನೇಲೆಲ್ಲ ಆಚರಣೆ ಮಾಡ್ತಿರ್ದಿನ, ಆದರೆ ಇದು ಗೊತ್ತಿರಲಿಲ್ಲ. ಹೊಸದೇನು ಐಟಮ್ ತೊಗೋಬೋದು. ಹಾಗೆ ನಾವು ಇಷ್ಟು ವರ್ಷ ಎಲ್ಲ ತೊಗೊಂಡಿದ್ದೀವಿ ಅನ್ಸುತ್ತೆ, ತೊಗೊಂಡಿರ್ತೀವಿ. ಅದರಲ್ಲೇ ನೆನಪಿಲ್ಲ ಎಂತಿಲ್ಲ. ಅಲ್ಲಿ ತಗೊಳ್ಳೋದಿರಲಿ, ಅಲ್ಲಿ ಗೊತ್ತಿಲ್ಲದೆ ತಗೊಂಡಿವಿ. ಇಲ್ಲಿ ಬಂದಮೇಲೂ ತೊಗೊಂಡಿದ್ದೀವಿ ಅನಿಸುತ್ತೆ. ನಾವಿಲ್ಲ ಅಂತ ಆಚರಣೆಗೆ ಈಗ ನಿನ್ನೆ ಹೇಳಿದ್ರು. ಹಾಗಾಗಿ ನನಗೆ ಈ ವಿಚಾರ ಬಗ್ಗೆ ಸ್ವಲ್ಪ ತಲೆಗೆ ಹುಳ ಬಿತ್ತು, ಯಾಕೆ ಅಂತ. ನಾವು ಒಂದ್ಸತಿ ನಾನೇ ಯೋಚನೆ ಮಾಡಿದೆ. ಈ ಟೈಮಲ್ಲೆಲ್ಲ ಅವರ ಹಿರಿಯರನ್ನ ನೆನೆಸ್ಕೊಳ್ತಾರಲ್ಲ, ದುಃಖದ ದಿನಗಳಿರ್ತಾವಲ್ಲ, ಅದಕ್ಕೋಸ್ಕರ ನೀನು ಅಂದ್ಕೊಂಡು ಸುಮ್ಮನಾದೆ. ಅವ್ರ ತಂದೆ ತಾಯಿನ, ಅಜ್ಜ ಅಜ್ಜಿನ, ಇವ್ರನ್ನ ಎಲ್ಲ ಸಂಬಂಧಿಕರನ್ನ ನೆನೆಸ್ಕೊಳ್ತಿರ್ತಾರಲ್ಲ ಆ ಟೈಮಲ್ಲಿ. ಹಂಗಾಗಿ ಶಾಪಿಂಗ್ ಏನು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದು. ಅದೇ ಯೋಚನೆ ಬಂತು. ಯಾರಿಗಾರು ಗೊತ್ತೇ ಇದ್ದೇ ಇರುತ್ತೆ, ಹಾಗಾಗಿ ಹೇಳ್ತಾರೆ ಅಂತ ವಿಡಿಯೋ ಮಾಡಿದೆ. ನಂಗೆ ಮಾಡಿದ್ದೇನೆ, ಕಮೆಂಟ್ ಮಾಡಿ ಯಾಕೆ ಅಂತ. ನನಗೆ ವಿಚಾರ ನಿಜವಾಗ್ಲೂ ಗೊತ್ತಿಲ್ಲ, ತಿಳ್ಕೊಬೇಕಾಗಿದೆ. ಆಚರಣೆ ಮಾಡ್ತಿದ್ದೀವಿ ಅಂದಮೇಲೆ ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಬೇಕಲ್ಲ. ನಮ್ಮಲ್ಲಿ ಮಾಡ್ತಾರೆ, ಅದಕ್ಕೋಸ್ಕರನೇ ತಿಳ್ಕೊಬೇಕು ಅನಿಸ್ತು. ಇಲ್ಲಾಂದರೆ ಈ ಥರ ಅನ್ನಿಸ್ತಿರ್ಲಿಲ್ಲ. ಇದು ಮುಂಬೈಲಂತೂ ಸಖತ್ತಲ್ಲ ಆಚರಣೆ ಮಾಡ್ತಾರೆ ಮರ. ಏನೇನೋ ಇರ್ತಾವೆ ಇರೋವೆಲ್ಲ. ಇದೆಲ್ಲ ಹೋಲಿಸ್ಕೊಂಡ್ರೆ ನಾವೆಂತ ಅಷ್ಟು ಮಾಡ್ತೀವಿ, ನಾನು ಅಷ್ಟು ಮಾಡಲ್ಲ. ಇಲ್ಲಿ ಇವರು ದಿನ ಬೆಳಗಾದರೂ ಒಂದೊಂದು ಏನೋ ಕರ್ವ ಚೌತ, ಅದು ಇದು ಹೊರಗಂತೂ ಸುಮಾರು ಆಚರಣೆಗಳಿರ್ತವೆ ಮರ್ರಿ. ವಾರದಲ್ಲಿ 4 ದಿನ ಯಾವಾಗ ನೋಡು ಉಪವಾಸದಲ್ಲೇ ಇರ್ತಾರೆ. ಮತ್ತು ಕರ್ದೋಷ ಅಂಥೇಳಿ ಸುಮಾರೆಲ್ಲ ಮಾಡ್ತಾರೆ. ಉಪವಾಸ ಜಾಸ್ತಿ ಇರ್ತಾರೆ, ಅದಕ್ಕೆ ಎಷ್ಟು ಹೆಲ್ತಿಯಾಗಿರೋದು ಅನಿಸುತ್ತೆ. ಗುರುವಾರ, ಸೋಮವಾರ ಎಲ್ಲ ದಿನವೂ ಉಪವಾಸ ಅಂತಿರ್ತಾರಪ್ಪ. ಅದು ಇವತ್ತು ಈ ಪೂಜೆ ಇವತ್ತು ಅಂಥೇಳಿ. ನಾನು ಉಪವಾಸ ಮಾಡ್ತಿದ್ದೆ. ಯಾವಾಗ ಅಂತೀರ? ಸಂಕಷ್ಟಿ ದಿನ ಒಂದೇ ದೊಡ್ಡ ಉಪವಾಸ ನಮ್ದು. ಅವಾಗ ಮತ್ತು ಒಂದಿನ ಉಪವಾಸ ಮಾಡಿಬಿಟ್ಟು ಗುಡ್ಡ ಕಡ್ದರ ಥರ ಮಾಡ್ತಿದ್ವಿ. ಒಳ್ಳೆ ಅಲ್ಲಿ ಪಿತೃಪಕ್ಷ ಎಷ್ಟು 2ನೇ ತಾರೀಕು ಇದೆ ಅನಿಸುತ್ತೆ. ನಾನು ಅದೇ ಯೋಚನೆ ಮಾಡಿ, ಈಗ ಏನಾದ್ರು ಎಮರ್ಜೆನ್ಸಿ ಇದ್ರೆ ನಾವು ತೊಗೊಳ್ತೀವ ಇಲ್ಲ ಅಂತ. ಏನಾದ್ರು ವಸ್ತುಗಳನ್ನ ಹಂಗೆ ಎಮರ್ಜೆನ್ಸಿ ಇದ್ರೆ ತೊಗೊಳ್ತೀವಿ, ಸಣ್ಣ ಪುಟ್ಟದಲ್ಲ ಅಂದರು. ಸಣ್ಣ ಪುಟ್ಟದಂದ್ರೆ ಯಾವುದಾದ್ರೂ ಗೊತ್ತಾಗಿಲ್ಲ, ಕೇಳಕ್ಕೆ ಹೋಗಿಲ್ಲ. ಮೋಸ್ಟ್ಲಿ ಅವೆಲ್ಲ ಮಾಮೂಲಿ ಐಟಮ್ ಅನಿಸುತ್ತೆ, ದಿನಸಿ ಐಟಮ್ಗಳು, ಮನೆ ಬೇಕಾಗಿರೋ ರೇಷನ್ ಎಲ್ಲ ಅನಿಸುತ್ತೆ. ಅದೆಲ್ಲ ತೊಗೊಳ್ದಿರೋಕ್ಕಾಗುತ್ತಾ? ಮತ್ತೆ ತೊಗೊಳ್ಳೇಬೇಕು ತಾನೆ. ಅವೆಲ್ಲ ತೊಗೊಳ್ದೆ ಹೆಂಗಿರ್ತಾರೆ ಮತ್ತೆ. ಅದು ನೀನು 15 ದಿನಗಳನ್ನ ಸ್ಟಾಕ್ ಮಾಡಿಡೋಕ್ಕಾಗುತ್ತೆ. ತರಕಾರಿಗಳನ್ನೆಲ್ಲ ತೊಗೊಂಡಿರ್ತಾರೆ. ಅದೇ ಯಾಕಂತ ಈ ಆಚರಣೆ ಒಂದು ಅರ್ಥ ಆಗಲಿಲ್ಲ. ಪ್ಲೀಸ್ ಗೊತ್ತಾದರೆ ನಮಗೆ ಸ್ವಲ್ಪ ಹೇಳಿಬಿಡಿ. ನಿಜವಾಗ್ಲೂ ಈ ಥರದೊಂದು ವಿಚಾರ ಇದೆ ಅಂತ ಗೊತ್ತಿಲ್ಲಬಲ್ಲಣ್ಣ, ಗೊತ್ತೇ ಇರಲಿಲ್ಲಣ್ಣ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.